So the next speaker for this morning session is none other than Dr. Shri Purna Prasad, who will be talking about Dr. Bannanjay Govinda Panditacharya. Dr. Purna Prasad's association with Shri Bannanjay Govindacharya is well known to everyone. I mean, as speaker after speaker has mentioned, he was in very close association with him. Dr. Bannanjay Govindacharya, when he was in US, has stayed with him, written a lot of his books when he was staying with him. So, Dr. Purna Prasad is the best person to address this association and what is learned from him. Just a short introduction. Dr. Purna Prasad has contributed significantly to Tattvada movement and played also the lead role in the movie Shri Madhvacharya, directed by renowned director Shri G.V. Iyer. He is also the CTO and co-founder of Sterling Universal Group and has previously served as CTO of Northwell Health, New York. Thanks to Dr. Purna Prasad for addressing us this morning. Without further ado, Dr. Purna Prasad. जयति पराशर सूनुः सत्यवती हृदयनन्दनो व्यासः यस्य आस्य कमलगणितं वाङ्मयम् अमृतं जगत्पिबति भुजगभोगावमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्या अलपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथम् अप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನನ್ನ ಆಧ್ಯಾತ್ಮ ಬಂಧುಗಳೇ, ಇದು ಭಗವದ್ ಆರಾಧನೆ, ಗೋವಿಂದ ಆರಾಧನೆಯ ಮಧ್ಯ ಆರಾಧನೆ. ಈ ಪೂರ್ವಾರಾಧನೆ ಹ್ಯೂಸ್ಟನ್ನಲ್ಲಾಯಿತು. ಅದಕ್ಕಿಂತ ಮುಂಚೆ ಒಂದು ಸುಸ್ವಾಗತ ಸಮಾರಂಭ ನ್ಯೂಜೆರ್ಸಿ. ಇದು ಮಧ್ಯಾರಾಧನೆ. ಸ್ಯಾನ್ ಹುಸೇನಲ್ಲಿ ಉತ್ತರಾರಾಧನೆ. ಈ ಆರಾಧನೆ ಯಾವುದು? ನಾವೆಲ್ಲ ಆರಾಧನೆ ಮಾಡೋದು ಯಾವಾಗ ಅವರು ಮಂಗಳಾಷ್ಟಕ ಹೇಳಿಬಿಟ್ಟು ಚಿರೋಟಿ ಆಮೇಲೆ ಹೋಳಿಗೆ ಊಟ ಹಾಕ್ತಾರೆ. ಆದರೆ ಇದು ಆ ಆರಾಧನೆಯಲ್ಲ. ಇಲ್ಲಿ ಸಿಗುವ ಚಿರೋಟಿ ಅಥವಾ ಹೋಳಿಗೆ ಅದು ಅರಗಲ್ಲ, ವೃದ್ಧಿಯಾಗ್ತಾ ಹೋಗುತ್ತೆ. ನಮ್ಮ ಗುರುರಾಜ್ ಕರ್ಜಿಗಿಯವರು ಮೊದಲು ನಿಮಗೆ ಆ ಒಂದು ಕಾಯಿ ಹೋಳಿಗೆ ತಿನ್ನಿಸಿದ್ದಾರೆ. ಆಮೇಲೆ ಇದರ ಒಂದು ಉತ್ಕೃಷ್ಟ ಎಲ್ಲಾಗತ್ತೆ ಅಂದರೆ, ನನಗೆ ಬಹಳ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತಂಥ ನಮ್ಮ ಕೇಶವರಾವ್ ತಾಡಪತ್ರಿ ಅವರು ಮಾತಾಡ್ತಾರೆ, ಅದು ನಿಜವಾದ ಚಿರೋಟಿ. ಅದರ ಮಧ್ಯ ಸ್ವಲ್ಪ ಕೋಸಂಬರಿ, ಒಂದಷ್ಟು ಚಟ್ನಿ ಹಾಕಲಿ ಅಂತ ನನ್ನನ್ನು ಪ್ರಸನ್ನಾಚಾರ್ಯ ಕಳಿಸಿದ್ರು. ಆದರೆ ಇಲ್ಲಿ ಕಳಿಸ್ಬೇಕಾದ್ರೆ ಭಾಳ ಚೆನ್ನಾಗಿ ಹೇಳಿದ್ರು ಅವರು. ಪೂರ್ಣ ಪ್ರಸಾದ್, ನೀವು ಮಾತಾಡಬೇಕಾಗಿರೋದು ಯಾವ ಗ್ರಂಥದ ಮೇಲಲ್ಲ, ಆದರೆ ನೀವು ಅಭಿನವ ವೇದವ್ಯಾಸರ ಜೊತೆ ಇದ್ದು ಜೀವನ ಮಾಡಿದ್ರಿ, ಅದರ ಬಗ್ಗೆ ಮಾತಾಡಿ. ಇದು ಮಹಾ ಸತ್ಯದ ಒಂದು ಸಂಗತಿ. ಯಾಕಂದರೆ ಬನ್ನಂಜೆ ಗುರುಗಳು ನನಗೆ ಆಧ್ಯಾತ್ಮ ಪಿತಾಮಹ, ನನ್ನ ತಂದೆಯವರು. ನನಗಿಲ್ಲಿ
ವೀಣಮ್ಮ, ಕವಿತಾ ಇವರೆಲ್ಲರೂ ನನ್ನ ತಂಗಿಯರು. ಅವರು ನನಗೆ ಪಾಠ ಹೇಳಿಕೊಟ್ಟಿದ್ದು ನಡತೆಯಿಂದ. ಪಾಠ ಮಾಡಬೇಕಾದ್ರೆ ಹೇಳಿಬಿಟ್ಟಿದ್ರು ಮೊದಲೇ, ನಾನಿನಿಗೆ ವೇದ ಉಚ್ಚಾರ ಆಗಲಿ ಛಂದಸ್ಶಾಸ್ತ್ರ ಆಗಲಿ ಹೇಳ್ಕೊಡಲ್ಲ, ಅದು ನೀನು ಓದಿ ತಿಳ್ಕೊ, ಎಷ್ಟು ನಿನಗೆ ಅರ್ಹತೆ ಇದೆಯೋ ಬರುತ್ತೆ, ಎಷ್ಟು ಬರಲ್ವೋ ಇಲ್ಲ. ಆದರೆ ನಿನಗೆ ನಾ ಹೇಳ್ಕೊಡೋದು ಯೋಚನೆಯ ಪಥ, ದ ಆರ್ಟ್ ಆಫ್ ಥಿಂಕಿಂಗ್. ನನಗೆ ಮೊದಲು ಬಹಳ ಸಂತೋಷ ಆಯಿತು, ಹಾಗೆ ಗಾಬರಿನೂ ಆಯಿತು. ಇದು ಏನು ಸಾಧ್ಯವಾದ ಕೆಲಸನ ಅಂತ. ಇದು ಯಾವಾಗ ಅವ್ರು ಹೇಳಿದ್ದು ಅಂದರೆ, ಮಧ್ವಾಚಾರ್ಯಕ್ಕೆ ನಾವು ಸಿದ್ಧತೆ ಮಾಡ್ಕೋತಾ ಇರಬೇಕು. ನನಗೆ ಅಯ್ಯರ್ ಕಟ್ ಹಾಕ್ಬಿಟ್ಟು ಈ ಮಾಡಬೇಕು ಅಂತ ನನಗೆ ಹೆದರಿಕೆ. ಯಾಕಂದರೆ ಆಚಾರ್ಯರ ವ್ಯಕ್ತಿತ್ವ ಏನು, ಪ್ರಾಣದೇವರ ವ್ಯಕ್ತಿತ್ವ ಏನು, ಇದು ನಾನು ಮಾಡೋದು, ಇದು ಆಗದೇ ಇರೋ ಹೋಗದೇ ಇರೋ ಕೆಲಸ. ಆದರೆ ಇದಕ್ಕೆ ಒಂದು ದೃಢವಾಗಿ ನಿಂತು ಶಕ್ತಿ ಕೊಟ್ಟಿದ್ದು ನಮ್ಮ ಆಧ್ಯಾತ್ಮ ತಂದೆ ಬನ್ನಂಜೆ ಗೋವಿಂದಾಚಾರ್ಯ. ನಾನು ಒಂದೇ ಕೇಳಿಕೊಂಡೆ, ಸರಿ ನನ್ನನ್ನು ಬಲಿಪಶು ಮಾಡಬೇಕು ಅಂತಿದ್ದೀರಿ, ಮಾಡಿ, ತೊಂದರೆ ಇಲ್ಲ, ಒಳ್ಳೆ ಸತ್ಕಾರ್ಯ, ಒಳ್ಳೆಯ ಹೋಮ. ಆದರೆ ಎದುರುಗಡೆ ನೀವು ಯಜ್ಞದಲ್ಲಿ ಬ್ರಹ್ಮ ಕೂತಂಗೆ ಕೂತರೆ ಮಾತ್ರ ನಾ ಮಾಡೋದು, ಇಲ್ಲದೆ ನನ್ನ ಕೆಲ ಆಗಲ್ಲ. ಅದು ಕೂತ್ಕೊಂಡು ಈ ಸಿದ್ಧತೆ ನಡೀತಾ ಇರಬೇಕಾದ್ರೆ ನಾನು ತಾಂತ್ರಿಕ ವಿಜ್ಞಾನ, ಈ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಸ್ವಲ್ಪ ಈ ರಸಾಯನಶಾಸ್ತ್ರ, ಭೌತಶಾಸ್ತ್ರದಲ್ಲಿ ತುಂಬ ಆಸೆ. ಅರ್ಥ ಆಗ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ, ಆಸೆ ಜಾಸ್ತಿ. ನೋಡಿದ್ರು, ಓಹೋ ಇವನಿಗೊಂದು ಪಥ ಕೊಡಬೇಕು ನಾನು. ಅದೇನೆಂದರೆ, ನೀನು ನವೀನ ವಿಜ್ಞಾನದ ಒಂದು ಕನ್ನಡಿಯಲ್ಲಿ ವೇದ ವಿಜ್ಞಾನ ನೋಡಬೇಕು, ಇದು ನನ್ನ ಆದೇಶ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಅವಾಗ ಹೇಳಿದ್ದು. ನಾ ಹೇಳಿದೆ, ಗುರುಗಳೇ ನಿಮ್ಮ ನುಡಿ ನನಗೆ ಆಗಿದೆ, ಎಷ್ಟು ನೀವು ಮಾಡಿಸ್ತೀರೋ ಮಾಡ್ತೀವಿ, ಇದು ನನ್ನದಲ್ಲ. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ಎಚ್ಚರ ಕೊಡ್ತಾ ಇದ್ದೀನಿ ನಿಮಗೆ. ಇದು ಸ್ವಲ್ಪ ಗಾಬರಿ ಆಗ್ಬೋದು. ಇಲ್ಲಿ ಕೂತು ಮಾತಾಡ್ತಾ ಇರೋದು ನಿಮಗೆ ಪೂರ್ಣ ಪ್ರಸಾದ್ ಅಂತ ಕಾಣ್ಬೋದು, ನಾನಲ್ಲ. ಅವರು ಆಚಾರ್ಯ ಮಧ್ವರ ಮೂಲಕ ನನಗೇನು ಕಳಿಸಿದ್ರೋ ಅದನ್ನು ಅವರು ಮಾತಾಡ್ತಾ ಇದ್ದಾರೆ. ನಾನು ಬರೀ ಬಾಯಲ್ಲಾಡಿಸ್ತಾ ಇದ್ದೀನಿ ಅಷ್ಟೇ. ಅದನ್ನು ಮಾತ್ರ ಮರಿಬೇಕು. ಯಾಕಂದರೆ ನಾನು ಏನು ಹೇಳ್ತೀನಿ ಅಂತ ಇಲ್ಲಿ ಕೂತಿದ್ದೀನಿ, ನನಗೇನೂ ಗೊತ್ತಿಲ್ಲ. ಅದೇನಾಯಿತು ಗೊತ್ತಾ, ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಪ್ರಸನ್ನಾಚಾರ್ಯರು ಅವರ ಅನುಯಾಯಿಗಳ ಮೂಲಕ ಎಲ್ಲರಿಗೊಂದು ಒಂದೊಂದು ಗುಲಾಬಿ ಕೊಟ್ಟರು. ಆ ಗುಲಾಬಿ ನೋಡಿದ ತಕ್ಷಣ ಗುಲಾಬಿನಲ್ಲಿ ಶುರುವಾಗಿದ್ದು ಈ ನನ್ನ ಒಂದು ಪಯಣ. ಗುರುಗಳ ಮೊದಲನೇ ಕತೆ ನನಗೆ ಕೃಷ್ಣ ಕೊಟ್ಟ ಗುಲಾಬಿ. ಆ ಕೃಷ್ಣ ಕೊಟ್ಟ ಗುಲಾಬಿ ಇವತ್ತು ನನಗಿಲ್ಲಿ ಕಾಣಿಸ್ತು. ಓಹೋ, ಆದರೆ ಗುಲಾಬಿ ನೋಡಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಸುಗಂಧ ಇರುತ್ತೆ. ಆದರೆ ಅದರಲ್ಲಿ ಇದೆಯಲ್ಲ ಒಂದು ವೈಶಿಷ್ಟ್ಯ, ಒಂದರೊಳಗಡೆ ಒಂದು, ಒಂದೊಳಗಡೆ ಒಂದು, ಒಂದೊಳಗಡೆ 3 ಕಾಣುತ್ತೆ, 5 ಕಾಣುತ್ತೆ, 7 ಕಾಣುತ್ತೆ, 15 ಕಾಣುತ್ತೆ, 18 ಕಾಣುತ್ತೆ. 3 ಕಾಣುತ್ತೆ, ಎಲ್ಲಿ ನೀ ನೋಡಿದ್ರು 3 ಕಾಣುತ್ತೆ ಅಂದರು ಗುರುಗಳು. ಏನು ಅಲ್ಲಯ್ಯ, ಎಚ್ಚರ, ಕನಸು, ನಿದ್ದೆ 3ರಲ್ಲೇ ಪಯಣ. ಗುರುಗಳೇ ಅದು ನನಗೆ ಗೊತ್ತಾಗಲಿಲ್ಲ. ಅದು ಇರುವಿನ ಅರಿವು ನಿನಗಿಲ್ಲ. ಈಗ ನಿದ್ದೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡು, ಈಗ ಎಚ್ಚರ ಇದೆ ಅಂತ ತಿಳ್ಕೊಂಡಿದ್ದೀನಿ, ಇಟ್ಕೊಳ್ಳೋಣ. ಕನಸು, ಒಳ್ಳೆ ಕನಸು. ಏನು ಕನಸು? ಓ, ನಾನು ಭಾಳ ದೊಡ್ಡ ವಿದ್ವಾಂಸನಾಗ್ಬಿಟ್ಟಿದ್ದೀನಿ ಅನ್ನೋ ಕನಸು. ಆಮೇಲಿಂದ ತೊಂದರೆಯೇ ಇಲ್ಲ, ಯಾಕಂದರೆ ನಾನು ಅನ್ನೋದೇ ಇಲ್ಲ, ಒಳ್ಳೆ ನಿದ್ದೆ. ನೋಡು, ಇದು 3ರಲ್ಲಿ ಕಂಡಿದ್ದು ವಿಶ್ವ, ತೈಜಸ, ಪ್ರಾಜ್ಞ.
ಅಕಾರ ಉಕಾರ ಮಕಾರ. ಅಕಾರ ಉಕಾರ ಮಕಾರಗಳ ಸಮಷ್ಟಿ ನಾದವೇ ಓಂಕಾರ. ತಮೃಜೋ ಮನುಷ್ಯ ಲೋಕಮುಪನಯಂತೆ ಜಾಗೃತಿ. ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯ ಚಿತ್ರದ ಮೊದಲನೇ ಶಾಟ್ 9 ನಿಮಿಷದ ಪ್ರಣವ. ಅದಕ್ಕೆ 6 ತಿಂಗಳ ಸಿದ್ಧತೆ. ನನಗೆ ಪರವಾಗಿಲ್ಲ 4-5 ಟೇಕಾದರೂ ಏನೋ ಮಾಡ ಮುಗಿಸ್ಕೊಂಡೆ. ಯಾಕಂದ್ರೆ ಅಯ್ಯರಿಗೆ ಸ್ವಲ್ಪ ಕೋಪ ಜಾಸ್ತಿ. ಏನಯ್ಯ 5 ಸತಿ ಆದರೂ ಮುಗಿಲಿಲ್ಲನಯ್ಯ ಅಂತ. ಅವ್ರಿಗೇನು ಗೊತ್ತು ನನ್ನ ಪಜಿ. ಗುರುಗಳು ಮುಂದೆ ಕೂತರು. ಅವರನ್ನು ಕೂತು ಶಾರ್ಟ್ ಶುರು ಆದ ತಕ್ಷಣ ಗೊತ್ತಾಗಲಿಲ್ಲ. 9 ನಿಮಿಷ ಆಯಿತು. ಅಯ್ಯರು ಕಟ್ ಅಂತ ಹೇಳಿದ ಮಾತ್ರ ಕೇಳಿಸ್ತು. ಆ ಫಸ್ಟ್ ಶಾಟೇ ಓಕೆ ಆಗೋದು. 9 ನಿಮಿಷದ ಏನೂ ಗೊತ್ತಿಲ್ಲ. ಗುರುಗಳು ನಮ್ಗೆ ಕೇಳಿದೆ ಹೇಗಿತ್ತು ಅಂತ. ಚೆನ್ನಾಗಿಲ್ಲದೆ ಇದ್ದರೆ ಹೇಳ್ತೀನಿ, ಇಲ್ಲದೇ ಇದ್ದರೆ ಹೇಳೋ ಅವಶ್ಯಕತೆ ಇಲ್ಲ ಅಂದರು. ಸರಿ, ಗೊತ್ತಾಯ್ತು, ಅರ್ಥ ಆಯಿತು ಅಂತ ನಾನು. ಇದೇ ಥರ ಇಡೀ ಮಧ್ವಾಚಾರ್ಯದಲ್ಲಿ ಅದು ಒಂದು ತರಬೇತಿ ಆಯಿತು. ಈ 3ರ ಮುಪ್ಪರಿಯಿಂದ 5ಕ್ಕೆ ಹೋಯಿತು. ಯಾಕೆಂದರೆ ಅಲ್ಲಿ ಈ ಪ್ರಪಂಚ, ಈ ಪಂಚಗಣ ಒಂದು ವ್ಯವಸ್ಥೆ, ಅದರಲ್ಲಿ ನನ್ನ ಅವಸ್ಥೆ. ಯಾಕೆ ನನ್ನ ಅವಸ್ಥೆ ಅಂದರೆ ಆ ಪಂಚ ರೂಪಿ ಪರಮಾತ್ಮನ 5 ಆವಿಷ್ಕಾರಗಳು ಈ ಮಖದಲ್ಲಿದೆ. ನನ್ನ ಮಖ ದಿನಾಗಲೂ ನಾನು ಕನ್ನಡಿಯಲ್ಲಿ ನೋಡ್ಕೋತೀನಿ, ಆದರೆ ಏನೋ ಪ್ರಯೋಜನ ಇಲ್ಲ. ಇದು ಗುರುಗಳು ಹೇಳ್ಕೊಟ್ಟಿದ್ದು. ನಿನ್ನ ಮುಖ್ಯ ಪ್ರಾಣ ನಿನ್ನ ಮುಖ ಪ್ರಾಣದಲ್ಲಿದ್ದಾನೆ, ಅದು ಮಧ್ವಾಚಾರ್ಯ ಬರುತ್ತೆ. ಅದನ್ನು ಮರಿಬೇಡ ಕಣೋ. ಯಾಕಂದರೆ ನೀನು ನನ್ನ ಕಣ್ಣಿನಿಂದ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದಿ, ದಡ್ಡ. ಕಣ್ಣಿನಿಂದ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ನಾನು ಇಲ್ಲಿ ಡಾಕ್ಟ್ರುಗಳು ಹೇಳ್ತೀನಿ, ತುಂಬ ಚೆನ್ನಾಗಿರ್ತೀನಿ, ನಿಮಗೆ ತುಂಬ ಅರ್ಥ ಆಗುತ್ತೆ. ಆಪ್ಟಿಕ್ ನರ್ವ್ ತೆಗೆದುಬಿಟ್ಟು ಅದರ ಕನೆಕ್ಷನ್ ಟು ದ ಬ್ರೈನ್ ತೆಗೆದುಬಿಟ್ಟು ಹಿಪೋ ಕ್ಯಾಂಪಸ್ ತೆಗೆದುಬಿಟ್ಟು ಎಲ್ಲ ಕಿತ್ತು ಪಕ್ಕಕ್ಕೆ ಇಟ್ಬಿಟ್ಟು ಮುಂದ್ಗಡೆ ಏನಾರ ನಿಟ್ಟರೆ ಗೊತ್ತಾಗತ್ತೆ. ಗೊತ್ತಾಗಲ್ಲ. ನೀನು ಕಣ್ಣಿನ ಮೂಲಕ ನೋಡೋದು ಅಲ್ಲಿ ಕೂತಿದ್ದನಲ್ಲ ಹೃದಯದಲ್ಲಿ, ಅವನು ನೋಡೋದು. ಅವನು ನೋಡಿದ್ರೆ ನೀನು ನೋಡ್ತೀನಿ. ಕಣ್ಣು ಕೊಟ್ಟ, ಕಣ್ಣಿನ ಮುಂದೆ ರೂಪ ಇಟ್ಟ, ಅವನು ನೋಡ್ದ, ನಾನು ನೋಡಿದೆ ಅಂತ ನಾನು ತಿಳ್ಕೊಂಡು. ಹೋಲಿ ನೋಡಕ್ಕೆ ಸಾಧ್ಯನಾ? ಇಲ್ಲ. ಸೂರ್ಯ ಶಕ್ತಿ ಇದ್ದರೆ ನೋಡಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಒಳಗಡೆ ಕೂತ್ಕೋಬೇಕು, ಆಚೆ ಕಡೆ ಇರಬೇಕು. ಇದೆಲ್ಲ ಸೌರಶಕ್ತಿಯೇ ಇದು ಗೊತ್ತು ನಮಗೆ. ಆಮೇಲೆ ನಾನು ಹಂಗಂದರೆ ಇದನ್ನು ನೋಡ್ತಾ ಇದ್ದೀನ? ಇಲ್ಲ ಕಣೋ, ಅದರ ಮೇಲೆ ಸೂರ್ಯನ ಕಿರಣ ಬಿದ್ದು ಅದರ ಪ್ರತಿಬಿಂಬ ನೋಡ್ತಾ ಇರೋದು. ಪೂರ್ಣ ನೀನೇ ಒಂದು ಪ್ರತಿಬಿಂಬ. ಗುರುರಾಜ್ ಕರ್ಜಗಿ ಅವರು ಮಾತಾಡ್ತಂಥ ಬಗ್ಗೆ. ಹೌದಾ? ಹಾಗಾದರೆ ಕೇಳೋದು ಅದು ಪ್ರತಿಧ್ವನಿ. ಹೌದಾ? ಹಾಗಾದರೆ ನಾನು ಒಬ್ಬರು ನೋಡಿ ಇದು ಗುರುರಾಜ ಕರ್ಜಿಗಿ ಅಂತ ನಂಗೆ ಗೊತ್ತಾಗೋದು. ಅಯ್ಯೋ ಅದು ವೀಣಮ್ಮ ಹೇಳಿದ್ರು, ಅದರಿಂದ ನಿನಗೆ ಗೊತ್ತು. ಅವರು ಏನಾರು ಹೇಳದೇ ಇದ್ದಿದ್ರೆ ಇವರು ಗುರುರಾಜ ಕರ್ಜಿಗಿ ಅಂತ ನಿನಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಪಾಡ ಅವರು, ನಮ್ಮ ಪಾಡ ನಾವು. ನೋಡಿ, ಇದಕ್ಕೆ ಒಂದು ರೂಪ ಇದೆ, ಅದಕ್ಕೊಂದು ನಾಮ ಇದೆ. ನಾಮ ರೂಪಾತ್ಮಕ ಪ್ರಪಂಚದ ಒಂದು ಒಳ್ಳೆ ಬೊಂಬೆ ಆಟ ಇದೆ. ಇದು ಗುರುಗಳ ಮಾತು. ಎಲ್ಲ ಬೊಂಬೆಗಳು ಬೊಂಬೆ ಆಟ. ಹೌದು. ಆದರೆ ಇದು ನಾನು ಕಾಣ್ತಾ ಇರೋದು ಇದೊಂದು ಆಕಾರ ಇದೆ, ಜಿಯೋಮೆಟ್ರಿಕ್ ಕನ್ಸ್ಟ್ರಕ್ಷನ್ ಇದೆ. ಹೌದು ಕಣ, ಜಿಯೋಮೆಟ್ರಿಕ್ ಕನ್ಸ್ಟ್ರಕ್ಷನ್ ಇದೆ. ಆದರೆ ಜಿಯೋಮೆಟ್ರಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಶುರುವಾಗುವುದು ಒಂದು ಬಿಂದುವಿಂದ. ನನಗೆ ಅವರು ಉಪನಿಷತ್ ಪಾಠ ಮಾಡ್ತಾ ಇದ್ದಾರೆ, ಆದರೆ ನಂಗೆ ಅರ್ಥ ಆಗ್ತಾ ಇರೋದು ಬರೀ ಯೂಕ್ಲಿಡಿಯನ್ ಜಾಮೆಟ್ರಿ. A point in space, extend it, it becomes a line.
ದೆನ್ ಯು ಎಕ್ಸ್ಪ್ಯಾಂಡ್ ಇಟ್ ಟು 3 dimensions, ಮುಗಿದು ಎಲ್ಲ 3 dimensional ಕಾನ್ಸೆಪ್ಟ್. ಲೆಂಗ್ತು, ಬ್ರೆಡ್ತು, ಹೈಟು. ಇದು ಕಿತ್ತಾಯ್ತು ಅಂದರೆ ಬೇರೆ ಅಲ್ಲ ಗುರುಗಳೇ, ಇದೆಲ್ಲ ಸರಿ. ನಾನು ಈ ಒಂದು ವಾಹನ ನೋಡಿದ್ದೀನಿ, ಆದರೆ ಶಬ್ದ ಬಂದ ತಕ್ಷಣ ಆ ವಾಹನ ನನಗೆ ಜ್ಞಾಪಕ ಬರುತ್ತಲ್ಲ ಹೇಗೆ? ಇದು ವೈದಿಕ ವಿಜ್ಞಾನದ ಒಂದು ಪರಾಕಾಷ್ಠೆ. ನಿನಗೆ ಕಿವಿಯಿಂದ ನೋಡಕ್ಕೆ ಏನು ಶಕ್ತಿ ಇದೆ, ಕಣ್ಣಿನಿಂದ ಸ್ಪಂದನ, ಆ ಶಬ್ದ ಸ್ಪಂದನ ಮಾಡೋಕ್ಕೆ ಶಕ್ತಿ ಇದೆ. ಹೇಗೆ ನಾವು ಹಾಡಬೇಕಾದ್ರೆ ಕಿವಿಯಿಂದ ಕೇಳ್ತೀವಿ, ಆದರೆ ತುಂಬ ಸತಿ ನಾವೇ ಹಾಡಬೇಕಾದ್ರೆ ನಮ್ಮದೇ ನಾವು ಕೇಳಬೇಕು, ಆದರೆ ಮುಂದಿನ ಸ್ವರ ಹೇಗೆ ಬರ್ಕೋತೀವಿ. ಸಗಮದನಿಸಾ, ಇದು ಫಸ್ಟ್ ತಲೆಯಲ್ಲಿ ಬಂತು ನನಗೆ. ಬಂದ ಮೇಲೆ ಈ ಗಂಟಲಿಂದ ಬಂತು, ಅದನ್ನು ಆಮೇಲೆ ನಾನು ಕೇಳಿದ್ದು. ನಾನು ಹೇಳೋಕ್ಕಿಂತ ಮುಂಚೆ ಎಲ್ಲಿತ್ತು? ತಲೆ ಇತ್ತು. ತಲೆ ಅನಾಹತ ಶಬ್ದವಾಗಿ ಉಳಿತು. ಇದು ಓಂಕಾರದ ಒಂದು ಅದ್ಭುತವಾದ ಪ್ರಕ್ರಿಯೆ. ಯಾಕೆ? ಅಕಾರ, ಉಕಾರ, ಮಕಾರ, ನಾದ ಅಲ್ಲಿಂದ ಶುರು ಆಯಿತು. ಬಿಂದು, ಶಾಂತಿ, ಅತಿ ಶಾಂತಿ ಇದೆಯಲ್ಲ ಒಳಗಡೆ, ನಾನ್ ವೈಬ್ರೇಟರಿ ಸೌಂಡ್, ದಟ್ ಈಸ್ ದ ಥಾಟ್ ಆಫ್ ದಟ್ ಟೋನ್. ಅದು ಒಳಗಡೆ ಬಂದು ಪರಿವರ್ತನೆಯಾಗಿ ಮಕಾರ, ಉಕಾರ, ಅಕಾರವಾಗಿ ಆಚೆ ಬಂತು. ಅದರ ಸಮ್ಮಿಶ್ರಣದಿಂದ ಇವರು ಗುರುರಾಜ್ ಕರ್ಜಿಗಿ ಅಂತ ವೀಣಮ್ಮ ಹೇಳಿದ್ರು ಗೊತ್ತಾಯಿತು. ಇಷ್ಟು ಕ್ರಿಯೆ ನಡಿಬೇಕು. ಇದರಲ್ಲಿ ನಿಂದೇನಿದೆ? ಏನು ಇದು ನಡೀದೇ ಇದ್ರೆ ಗೊತ್ತಾ? ಒಂದೊಂದು ಹಂತಕ್ಕೂ ಅವರು ಕೊಟ್ಟಂತ ಪಾಠ ನಹಂ ಕರ್ತ ಹರಿಕರ್ತ. ನಿನ್ನ ನೋಡುವಿಕೆ ಆಗಲಿ, ಕೇಳುವಿಕೆ ಆಗಲಿ, ಆ ಒಂದು ಗಂಧದ ಸ್ವಾದ ಆಗಲಿ, ಅಥವಾ ನೀನು ಆ ಒಳ್ಳೆ ಚಿರೋಟಿ ಊಟ ಮಾಡೋದಾಗಲಿ, ಅಥವಾ ಸ್ಪರ್ಶ, ಗಂಧ, ಸ್ಪರ್ಶ, ನಾದ, ದೃಷ್ಟಿ, ಅಷ್ಟು ಭಗವಂತನ ಬೇರೆ ಬೇರೆ ಶಕ್ತಿಯ ರೂಪ ಇದೆ. ನಮಗೆ ಚೆನ್ನಾಗಿ ಗೊತ್ತು, ಸೌರಶಕ್ತಿ ಇಲ್ಲದೆ ಅಂದರೆ ದೇವರೇ ಬದುಕಿಲ್ಲ. ಅದು ಸರಿ, ಸೌರಶಕ್ತಿ ಇಲ್ಲದೆ ಇದ್ದರೆ ಬದುಕಿಲ್ಲ. ಹೌದು, ಫೋಟೋಸಿಂಥಸಿಸ್ ಆಗಲ್ಲ, ಏನೂ ಆಗಲ್ಲ, ಎಲ್ಲ ಹೊರಟೋಗುತ್ತೆ. ಆದರೆ ಗುರುಗಳೇ, ನೀವು ಒಂದು ಈ ಮಧ್ವಾಚಾರ್ಯ ಇದ್ರ ಬಗ್ಗೆ, ಉಪನಿಷತ್ ಬಗ್ಗೆ, ಅದು ಮಹೈತರೇಯದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇದು ಬಂದಿತ್ತು. ಏನಿದು ಇಲ್ಲಿ ಆಚಾರ್ಯ ಹೇಳ್ತಾರಲ್ಲ, ಶಾಖದಲ್ಲಿ ವರುಣ ಇದ್ದಾನೆ, ಅಗ್ನಿಯಲ್ಲಿ ವರುಣ ಇದ್ದಾನೆ ಅಂತ. ಯಾಕೆ ಸ್ವಲ್ಪ ಅದು ಗಡಿಬಿಡಿಲ್ಲ, ನವೀನ ವಿಜ್ಞಾನಕ್ಕೆ ಗೊತ್ತಾಗಲ್ಲ. ಇನ್ ಫೈರ್ ದೇರ್ ಈಸ್ ದ ಪ್ರೆಸೆನ್ಸ್ ಆಫ್ ವಾಟರ್. ತುಂಬ ಸಿಂಪಲ್ ಕಾಣುವಂಥದ್ದು. ನೋಡು, ನೀನು ಕೂತ್ಕೊಂಡಿದ್ದೀನಿ, ಈಗ ನಾವು ಫೀನಿಕ್ಸಲ್ಲಿದ್ದೀವಿ. ಆಚೆ ಹೋದರೆ ಶಕೆ ಧಗೆ, ಅದು ಕೂಲ್ ಆಗೋದು ಯಾವಾಗ? ಆ ಶಕೆದಗೆ ಕೂಲಾಗೋದು ನಿಮ್ಮ ಬೆವರಾದಾಗ. ಸೊ ವರುಣ ಆಚೆ ಬರೋದು ಯಾವಾಗ ಅಂದರೆ ಅಗ್ನಿಯ ಸ್ಪರ್ಶ ಆದಾಗ ಮಾತ್ರ. ಅಗ್ನಿಯಲ್ಲಿ ವರುಣ ಇದ್ದಾನೆ. ಫೈರ್ ಹ್ಯಾಸ್ ವಾಟರ್. ಹೌದು, ವಾಟರ್ ಕಾಂಪೋಸಿಷನ್ ಏನು? ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಫೈರು ಬರಬೇಕಾದ್ರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಆಕ್ಸಿಡೇಷನ್. ಇದಿಷ್ಟು ಶಕ್ತಿಗಳ ಒಂದು ಸಮ್ಮಿಲನ, ಒಂದು ಆಟ ಇದೆ. ಅದೇ ನಾವು ರಸಾಯನಶಾಸ್ತ್ರದ ಪ್ರೊಫೆಸರ್ ಇದ್ದಾರೆ, ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದಾರೆ. ಇದನ್ನು ನಾವು ಈ ಕೆಮಿಕಲ್ ಬಾಂಡಿಂಗ್, ಹೈಡ್ರೋಜನ್ ಆಕ್ಸಿಜನ್ ಒಟ್ಟಿಗೆ ಬರೋದು ನಾವೆಲ್ಲ ಕರಿತೀವಿ ಕೋವೆಲೆಂಟ್ ಬಾಂಡಿಂಗು, ಎಲೆಕ್ಟ್ರೋವೆಲೆಂಟ್ ಬಾಂಡಿಂಗ್. ಇದೆಲ್ಲ ಓದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಕರ್ಮ ಓದಲೇಬೇಕು, PUC ಪಾಸ್ ಆಗಬೇಕಾದ್ರೆ. ನೀವೆಲ್ಲ ಓದಿದ್ದೀವಿ ಗೊತ್ತು, ಅದಕ್ಕೆ ಇಲ್ಲಿ ಬಂದಿರೋದು ನೀವು. ಇದು ಹೀಗೆ ಆಗಬೇಕು ಅಂತ ಯಾರು ನಿಯಮ ಬರೆದಿದ್ದು? ವಾಟ್ ಸ್ಟ್ರಾಟಜಿ ಇಸ್ ದಿಸ್? ಯಾತಕ್ಕೆ ಕೆಲವುದು
ಎಲಿಮೆಂಟ್ಸು ಇಟ್ ಈಸ್ ಕಾಲ್ಡ್ ನೋಬಲ್ ಎಲಿಮೆಂಟ್ಸ್. ಏನು ಬಡ್ಕೊಂಡು ಸತ್ತರು ಯಾವುದರಲ್ಲೂ ಜಾಯಿನ್ ಆಗಲ್ಲ. ಅದು ಜಾಯಿನ್ ಆಗಬೇಕಾದ್ರೆ ಆ ಕಡೆ ಎಲೆಕ್ಟ್ರಾನ್ನಲ್ಲಿ ಒಂಚೂರು ಖಾಲಿ ಇರುತ್ತೆ, ಅದನ್ನು ಮಾತ್ರ ಹೋಗೋದು. ಏನಿದು? ಇದು ಜೀವನ ಅಂತ ಗುರುಗಳು ಮಾತಾಡ್ತಾ ಇದ್ದಿದ್ದು ಇಷ್ಟೇ. ನಾನು ಪುಸ್ತಕ ಇಟ್ಕೊಂಡು ಕೂತ್ಕೋತಾ ಇದ್ದೆ, ಯಾವುದು ಇದು ಫೈನ್ಮೆನ್ ಫಿಸಿಕ್ಸೋ ಯಾವ್ದಾರ, ಅದರಿಂದ ನಾನು ಓದೋದು, ಅದಕ್ಕೆ ವೈದಿಕ ಅರ್ಥ ಹೇಳೋದು, ಅದು ಪೂರ್ಣ ಆಗೋದು. ಅಲ್ಲಿ ತನಕ ಪೂರ್ಣತೆ ಬರ್ತಾ ಇಲ್ಲ, ಯಾಕಂದ್ರೆ ಇದು ಬರೀ ಈಕ್ವೇಷನ್ ಅಷ್ಟೇ. ಅಲ್ಲಿ ಇದರಲ್ಲಿ ಹ್ಯೂಸ್ಟನ್ನಲ್ಲಿ ಒಂದಷ್ಟು ಕಿರುಕುಳ ಕೊಟ್ಬಿಟ್ಟು ಬಂದಿದ್ದೀನಿ, ಒಂದು ಈಕ್ವೇಷನ್ ಹೇಳ್ಬಿಟ್ಟು. ಅವ್ರು ಯಾರಿಗೂ ಪಾಪ ಆಮೇಲೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದು ಮುಗಿಸ್ಬಿಟ್ಟು ನಾವು ಇಲ್ಲಿ ಬಂದು ಚೆನ್ನಾಗಿ ಸೆಟ್ಲ್ ಆಗಿದ್ದೀವಿ, ತಿರ್ಗಾ ಇವ್ನು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಇದ್ದಾನೆ, ಇದು ನಮಗೆ ಸುಖವಲ್ಲ ಅಂತ ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ ನಾನು ಹೇಳಿದಾಗ. ಅದೇನು ನಿಮ್ಗೆ ಹೇಳ್ತೀನಿ, ಭಾಳ ಚೆನ್ನಾಗಿದೆ. ಅದು ಗುರುಗಳಿಂದಲೇ ಕಲ್ತಿದ್ದು ನಾನು, ಈ ಯಾವ ಯೂಕ್ಲಿಡ್ ಕಲ್ತಿದ್ದಲ್ಲ. ಇಡೀ ಪ್ರಪಂಚದಲ್ಲಿ ಏನೇ ಆಗಬೇಕಾದ್ರೂ ಇಟ್ ಈಸ್ ಪ್ರೀಡಿಟರ್ಮಿನ್ಡ್ ಆ್ಯಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಅಲ್ರಿ, ಎಲ್ಲ ಪ್ರೀಡಿಟರ್ಮಿನ್ಡ್ ಆದರೆ ನಾವು ಮಾಡೋ ಪಾಪ ಕರ್ಮ, ಇವ್ರಿಗೆ ಟೊಪ್ಪಿ ಹಾಕೋದು ಎಲ್ಲನೂ ಪ್ರೀಡಿಟರ್ಮಿನ್ಡ್. ಅದಕ್ಕೆ ನಮಗೆ ಯಾಕೆ ಶಿಕ್ಷೆ? ಕಾಮನ್ ಇದು, 1ನೇ ಕ್ಲಾಸ್ ಕ್ವಶ್ಚನ್. ಹೌದಪ್ಪ, ಆ ಶಿಕ್ಷೆಯಿಂದಲೇ ನಿನಗೆ ಶಿಕ್ಷಣ. ಟೊಪ್ಪಿ ಹಾಕಿದ್ದೀನಿ ಅಂತ ನಿನಗೆ ಅರಿವು ಯಾವಾಗ ಬರೋದು? ಅದಕ್ಕೊಂದು ಟ್ರೈನಿಂಗ್ ಆಗಬೇಕು, ಅದೇ ಶಿಕ್ಷಣ. ಅಲ್ಲಿ ತನಕ ನಿನಗೆ ಬರಲ್ಲ. ಸೊ ಈ ಪ್ರೀಡಿಟರ್ಮಿನೇಷನ್ ಅನ್ನೋದು ಕಂಪ್ಲೀಟ್ 100%. ಯಾಕೆ ನೋಡಿ, ಅಲ್ಲಿ ಕೊಟ್ಟಂಥ ಎಕ್ಸಾಂಪಲ್ ಆರ್ಟಿಮಿಸ್ ಟೇಕಿಂಗ್ ಆಫ್, ಆವಾಗ ಅಪೋಲೋ ಪ್ರೋಗ್ರಾಮ್ ಬಗ್ಗೆ ಗುರುಗಳು ಮಾತಾಡ್ತಾ ಇದ್ರು. ಸರಿಪ್ಪ, ನೀನು ಹೈಡ್ರೋಜನ್ನು ನೈಟ್ರೋಜನ್ ಮಿಕ್ಸ್ ಮಾಡಿದಿ, ಆಯಿತಾ, 2 ವಾಯುಶಕ್ತಿ, ಕೆಳಗಡೆ ಅಗ್ನಿಶಕ್ತಿ ಬಂತು, ಉಪರಿ ನಿಶಕ್ತಿ ನೇರ ಹೋಯಿತು. ಅಲ್ಲ, ಈ ಒಂದು ವ್ಯವಸ್ಥೆ ಯಾರು ಮಾಡಿದ್ದು? ಈ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅಲ್ವಾ ವರ್ಕ್ ಆಗೋದು? ಇಲ್ಲದ್ರೆ ಹೇಗೆ? ಯಾಕಂದರೆ ರ್ಯಾಂಡಮ್ನೆಸ್ ಅನ್ನೋದಕ್ಕೆ ದೇರ್ ಈಸ್ ನೋ ಮೀನಿಂಗ್ ಐದರ್ ಇನ್ ದ ವೇದಿಕ್ ಸೈನ್ಸ್ ಆರ್ ಇನ್ ದ ಮಾಡರ್ನ್ ಸೈನ್ಸ್. ಎಲ್ಲವೂ ಇದಮಿತ್ತಂ. ಗುರುರಾಜ್ ಕರ್ಜಿಗೆ ಅವರು ಭೀಮನ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಕೊಟ್ಟರು. ಅವನಿಗೆ ಡೌಟ್ ಇರಲಿಲ್ಲ, ಅದಕ್ಕೆ ಭಗವದ್ಗೀತೆ ಬೇಕಾಗಿರಲಿಲ್ಲ. ಆ ಡೌಟೆಲ್ಲ ಕೂತಿದ್ದು ಈ ಮನುಷ್ಯನಿಗೆ, ಅರ್ಜುನನಿಗೆ. ಯಾತಕ್ಕಂದರೆ ಅಲ್ಲಿ ಸ್ವಲ್ಪ ನಮಗದೇ ಆಗೋದು, ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ನೀವು ಹೇಳ್ಕೊಳ್ತಾ ಇರ್ಬೋದು, ಅಲ್ರಿ ಎಲ್ಲ ಪ್ರೀಡಿಟರ್ಮಿನ್ ಅಂತೀರ. ಅವನಪ್ಪ, ಅದಕ್ಕೋಸ್ಕರನೇ ನೀವು ಯಾವ ಒಂದು ಪ್ರಿನ್ಸಿಪಲ್ ಈಕ್ವೇಷನ್ನು 13th ಸೆಂಚುರಿಯಲ್ಲಿ ವರ್ಕ್ ಆಗುತ್ತೋ ಈಗಲೂ ವರ್ಕ್ ಆಗುತ್ತದು. ಆಮೇಲೆ ಯಾವುದು ಭೂಮಿ ಮೇಲೆ ವರ್ಕ್ ಆಗುತ್ತೋ ಅದೇ ಚಂದ್ರನ ಮೇಲೂ, ಚಂದ್ರಗ್ರಹ ಅದೂ ವರ್ಕ್ ಆಗುತ್ತೆ. ಅದರಿಂದ ಅಷ್ಟೂ ಸಾಂಖ್ಯಶಾಸ್ತ್ರದಲ್ಲಿ ಕೂಡಿಸ್ಬಿಟ್ಟು ಕಲಿಸ್ಬಿಟ್ಟಿದ್ದಾನೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅವ್ರು ಹೇಳಿದ್ರು, ನೀನು ಈಕ್ವೇಷನ್ ಅಂದಿಯಲ್ಲ, ಇದು ಬನ್ನಂಜ ಗುರುಗಳು ಮಾತಾಡ್ತಾ ಇರೋದು. ಇಲ್ಲಿ 2 ಕಂಪೋನೆಂಟ್ಸ್ ಇದೆ, ಒಂದು ಕಾನ್ಸ್ಟೆಂಟು, ಇನ್ನೊಂದು ವೇರಿಯಬಲ್. ನೋಡು, ಕಾನ್ಸ್ಟೆಂಟ್ ಇದೆಯಲ್ಲ ಅದು ಯಾವಾಗಲೂ ಭಗವತ್ ರೂಪಗಳು. ವೇರಿಯಬಲ್ ಇದೆಯಲ್ಲ, ನಾವು ವಿ ಕೀಪ್ ವೇರಿಯಿಂಗ್. ಯಾಕೆ? ಆ ವೇರಿಯಬಲ್ 3 ಇದೆಯಲ್ಲಪ್ಪ, ಸತ್ವ ರಜಸ್ಸು ತಮಸ್ಸು, ಅದು ವೇರಿ ಆಗ್ತಾ ಇರುತ್ತೆ ನಮ್ಗೆ. ಯಾಕಂದ್ರೆ ನಮಗೆ ಜ್ಞಾನ ಇಲ್ಲ. ಆಮೇಲಿಂದ ಬಂತು ಮೇಲ್ಗಡೆ ಪ್ರಭಾವ, ಸ್ವಭಾವ. ಇರೋ ಸತ್ವ ರಜಸ್ಸು ತಮಸ್ಸು ಕಾನ್ಸ್ಟೆಂಟು, ಆದರೆ ನಮಗದರ ಅರಿವಿಲ್ಲ. ಆ ಅಜ್ಞಾನದಿಂದ ಬರುವಂಥ ಈಕ್ವಜಿಟಿ, ಅದಕ್ಕೆ ವೇರಿಯಬಲ್. ಅದನ್ನು ಒಂದು ಈಕ್ವೇಷನಲ್ಲಿ ಹೆಂಗೆ ನೋಡೋದು? ಅವ್ರಿಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಳಿದೆ, ಯಾಕಂದರೆ ಸಿಂಪಲ್ ಅದು ಅಂತ. ಏನದು ಅಂದರು, ಅದು ನೋಡಿ, ಈ ಥರ ax² + bx + c ಅಂತ ಬರುತ್ತೆ. ಎಕ್ಸ್ ವೇರಿಯಬಲ್ ಗುರುಗಳೇ, ಈ ABC ಕಾನ್ಸ್ಟೆಂಟ್ ಇದು. ಹಾಂ, ಕರೆಕ್ಟ್. ಯಾಕೆ ಅಂದರೆ ನೋಡು, 3 ತೊಂದರೆಗಳಿವೆ, ಹೌದಾ? ಒಂದು ಎಚ್ಚರ, ಕನಸು, ನಿದ್ರೆ, ಅರಿವಿಲ್ಲ ಮೂಲಗಳು. ಇದನ್ನು ಪ್ರತಿಪಾದ್ಯ ಮಾಡ್ತಾ ಇರೋ ಭಗವಂತ ಯಾರ ಮೇಲೆ? ಜೀವನ ಮೇಲೆ. ಆ ಎಕ್ಸ್ ಇದೆ. ಇದಕ್ಕೇನು ಅವ್ರದ್ದು ನಿರ್ವಹಣೆ, ಒಂದು ಸಲ್ಯೂಷನ್ ಅಂತ. ಫಸ್ಟು ನೋಡಿ ಗುರುಗಳೇ, ಇದು -b ಅಂತ ಶುರು ಮಾಡ್ತಾರೆ. ಹೌದು, ಯಾವಾಗಲೂ ಕನಸು ಯಾವತ್ತೂ ಮೈನಸ್. ಯಾಕಂದರೆ ಕಾಣ್ತಾ ಇರ್ಬೇಕಾದ್ರೆ ಸಂತೋಷವಾಗಿರ್ತೀವಿ, ಎದ್ದ ಮೇಲೆ ಅಯ್ಯೋ ಅಂತ. ಅವ್ರು ಅದಕ್ಕೊಂದು ಭಾಳ ಒಳ್ಳೆ ಉದಾಹರಣೆ ಕೊಟ್ಟರು. ಅದನ್ನು ಹೇಳ್ತೀನಿ. ಹೆಂಗಸರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ ಅಂತ.
ನೋಡು ಚಂದದ ಹುಡುಗಿಯ ಕನಸು, ಎದ್ದ ಮೇಲೆ ಪಕ್ಕ ನೋಡ್ತೀವಿ ಗಾಬರಿ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ? ನಂದಲ್ಲ ಇದು, ನಮಗೆ ನನ್ನ ಅಂಗಡಿ ಏನೋ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದ್ರು ಅಷ್ಟೇ. ಅದಾದ ಮೇಲೆ ಇರೋದು ಬ್ಯೂಟಿಫುಲ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 5 ಅವೆಲ್ಲ ಬರುತ್ತೆ. ಸರಿ, ಆ ಪ್ಲಸ್ ಆರ್ ಮೈನಸ್ ಯಾಕಂದರೆ ಅದು ಎರಡು, ಒಂದು ಇದು ನನ್ನ ಅನುಭವನ ಅಥವಾ ನಾನು ಅನುಭವಿಸಿದ ಒಂದು ಅನುಭವನ, ಈ ಎರಡು ವೇರಿಯೇಷನ್ ಇದೆ. ಅದೆಲ್ಲದಕ್ಕೂ ಇಂಪಾರ್ಟೆಂಟ್. ಅವರೇ ಹೇಳಿದ್ದು 2A ಅಂತಿದೆಯಲ್ಲ ಡಿನಾಮಿನೇಟರಲ್ಲಿ, ಅದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಅದು ಎಚ್ಚರದ ಸಂಕೇತ. ಆ ಎರಡು, ಒಂದು ನಿನಗೆ ಎಚ್ಚರ ಕೊಡಬೇಕಾದ್ರೆ ಅದು ವಾಯುಜೀವೋತ್ತಮ ಹರಿಸರ್ವೋತ್ತಮ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಪಾಠ ನನಗೆ ಪತಂಜಲಿ ಕೊಡಬೇಕು. ರಾತ್ರಿ 2 ಗಂಟೆಗೆ ಒಂದು ಜಲ, ಆ 3ರ ಒಂದು 5ರ ಒಂದು, ಆ 7 ಸಪ್ತ ಧಾತುಗಳ ಚರ್ಮದಿಂದ ಹಿಡಿದುಬಿಟ್ಟು ಒಳಗಡೆ ಮ್ಯಾರೋ ತನಕ ಯಾವ ಥರ ಬೇರೆ ಬೇರೆ ಶಕ್ತಿಗಳು ಇತರೆಯದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಆಚೆ ಮಧ್ವಾಚಾರ್ಯರು ಹೇಳಿದ್ದಾರೆ. ಗುರುಗಳು ಮಾತಾಡಿದಾಗ ಐತರಿಯ ಮೇಲೆ ಯಾರು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಮಧ್ವರು ಕೇಳುವಂಥ ಒಂದು ಭಾಗ್ಯ ನಮಗಿಲ್ಲ. ಅದನ್ನು ಗುರುಗಳ ಮೂಲಕ ಕೇಳ್ಬೋದು. ಅದಕ್ಕೆ ನಮ್ಮ ಮುತ್ತಾತ ಹೇಳೋರು, ನೀನು ಆಚಾರ್ಯ ಹೇಗೆ ಮಾತಾಡಿದ್ರು ಅಂತ ಕೇಳಬೇಕಾದ್ರೆ ಬನ್ನಂಜೆ ಗುರುಗಳದ್ದು ಕೇಳು. ಯಾಕಂದರೆ ಬನ್ನಂಜೆ ಗುರುಗಳು ಆಚಾರ್ಯ ಮಧ್ವರ ಮುಖವಾಣಿ. ಇದು ನಮ್ಮ ಮುತ್ತಾತ ಬನ್ನಂಜೆ ಗುರುಗಳಿಗಿಂತ 40 ವರ್ಷ ದೊಡ್ಡವರು, ವೇಣುಗೋಪಾಲ ದಾಸರು ಅಂತ ಹರಿದಾಸ ಸಾಹಿತ್ಯದಲ್ಲಿ ಮೇರು. ಅವರು ಒಂದ್ಸತಿ ನನಗೆ ಸರಿಯಾದ ಒಂದು ಪಾಠ ಕಳಿಸಿದ್ರು. ಎಲ್ಲಿ ಅಂದರೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿಶ್ವೇಶ್ವರ ತೀರ್ಥರು ಒಂದು ಇದು ದಾಸ ಸಾಹಿತ್ಯ ಹಾಗೂ ಆಧ್ಯಾತ್ಮ ಅಂತ ಒಂದು ಇದು ಒಕ್ಕೂಟ. ನಮ್ಮ ಮುತ್ತಾತ ಮಾತಾಡಿದ್ರು. ಆಮೇಲೆ ಬನ್ನಂಜೆ ಗುರುಗಳು ಬಂದರು ಮಾತಾಡೋಕ್ಕೆ. ನಮ್ಮ ಮುತ್ತಾತ ಬನ್ನಂಜೆ ಗುರುಗಳು ಬಂದ ತಕ್ಷಣ ಚೆನ್ನಾಗಿ ಗೊತ್ತಿತ್ತು, ಸಾಷ್ಟಾಂಗ ನಮಸ್ಕಾರ ಮಾಡಿ. ಬನ್ನಂಜೆ ಗುರುಗಳಿಗೆ ಕಣ್ಣಲ್ಲಿ ಬಂದ್ಬಿಡ್ತು, ಏನು ವೇಣುಗೋಪಾಲ ದಾಸ ಒಂದೇ ಒಂದು ಯುಕ್ತಿ ಹೇಳಿದೆ. ನಮ್ಗಿನ್ನೂ ಯಾಕೆ ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ದೊಡ್ಡ ಜ್ಞಾನದ ಒಂದು ಭಂಡಾರ ಆಗಿರಬೇಕಾದ್ರೆ ಚಿಕ್ಕವನಾಗಲಿ ದೊಡ್ಡವನಾಗಲಿ ಸಾಷ್ಟಾಂಗ ನಮಸ್ಕಾರ. ಇದು ಬನ್ನಂಜೆ ಗುರುಗಳು. ಅವರ ಅಂತರಾಳದ ಒಂದು ಸ್ಪರ್ಶ ಇದೆಯಲ್ಲ, ಅದು ನನಗಾಗಿದ್ದು ಬಹಳ ಒಂದು ವಿಶೇಷವಾದ ಒಂದು ರೀತಿಯಲ್ಲಿ. ಯಾವುದೇ ವಿಜ್ಞಾನ ತಗೊಂಡ್ರೆ ಯಾವ ಥರ ಅದನ್ನು ನೋಡೋದು ಮೊದಲನೇದು. ಎರಡನೇದು ಅದರ ಬಗ್ಗೆ ಯಾವ ಥರ ಯೋಚನೆ ಮಾಡೋದು, ನಿಮ್ಗೆ ಹೇಳುತ್ತಲ್ಲ ಆರ್ಟ್ ಆಫ್ ಥಿಂಕಿಂಗು. ಮೂರನೇದು ಅವ್ರ ಹತ್ರ ಕಲ್ತ ಪಾಠ, ಅದನ್ನು ಯಾವ ಥರ ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡೋದು. ಇದು ಅತ್ಯಂತ ದೊಡ್ಡ ಪಾಠ. ಮೂರನೇದು ಮಾತ್ರ ಅದು ಕಡೇ ದಿನದ ತನಕ ನನಗೆ ಹೇಳಿಕೊಟ್ರು. ಅವರು ದೇಹತ್ಯಾಗ ಮಾಡೋಕ್ಕಿಂತ 3-4 ವಾರಗಳ ಮುಂಚೆ ನನ್ನ ಹತ್ರ ಮಾತಾಡೋದು. ನನ್ನ ಹತ್ರ ವೀಣನ ಹತ್ರ, ಅವ್ರು ವೀಣನ ಹತ್ರ ಮಾತಾಡೋಕ್ಕೆ ಫೋನ್ ಮಾಡ್ತಾ ಇದ್ದಿದ್ದು. ನಾನು ಹೂವಿನ ಜೊತೆ ನಾರು ಅಂತ ನಾನು ಸೇರ್ಕೊತಾ ಇದ್ದೆ ಒಂದು. ಆದರೆ ಅವ್ರು ಕೊಡ್ತಾ ಇರಲಿಲ್ಲ ಜಾಸ್ತಿ, ಹೊತ್ತು ಕಿತ್ಕೊಂಡ್ಬಿಡೋರು. ಅಪ್ಪ ನನಗೆ ಫೋನ್ ಮಾಡಿರೋದು ನಿನಗಲ್ಲ. ಯಾಕದ ಹೇಳಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಆದಮೇಲೆ ಗೊತ್ತಾಯಿತು. ನೋಡು, ಪಾಠ ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೆ ಈ ಪಾಠ ಮಾಡಿದೆ ಗುರುಗಳೇ, ಈ ಪಾಠ ಮಾಡಿದೆ ಗುರುಗಳೇ. ಅದು ಮುಂದುವರಿಸು. ಅಭಿಮಾನ ನನ್ನ ಕೃತಿಯ ಮೇಲಿರಲಿ. ಜ್ಞಾಪಿಸ್ಕೋಬೇಕಾಗಿರೋದು ನಾನು ನಿನಗೆ ಹೇಳಿಕೊಟ್ಟಿರೋದು, ಈ ನನ್ನ ದೇಹದ ಮೇಲೆ ವ್ಯಾಮೋಹ ಬೇಡ. ಇದು ಅವರ ಪದವಿ. ಒಂದು ಭಯ ಆಯಿತು, ಯಾಕಂದರೆ ಗುರುಗಳು ಆ ಥರ ಸುಮ್ಮನೆ ಮಾತಾಡ್ತಾ ಇರಲಿಲ್ಲ. ಎರಡನೇದು ದುಃಖ ಆಯಿತು, ಅವ್ರನ್ನ ನೋಡೋಕ್ಕಾಗಲ್ವಲ್ಲ ಅಂತ. ಬಟ್ ಮೂರನೇದು ಅದೊಂದು ಒಂದು ಜ್ಞಾನದ ಆಶೀರ್ವಾದ. ಅಂದರೆ ಸದಾ ನಿನ್ನ ಜೊತೆ ಇರ್ತೀನಿ, ನೀನು ಯೋಚನೆ ಮಾಡಬೇಡ. ಇಷ್ಟರ ತನಕ ನಾನು ಏನು ಮಾತಾಡಿದೆ ನಿಮ್ಮ ಮುಂದೆ, ಇದು ಯಾವುದಕ್ಕೂ ನಾನು ಸಿದ್ಧನಾಗಿ ಬಂದಿದ್ದೇನೆ. ಯಾಕಂದರೆ ಇನ್ನೊಂದು ಹೇಳಿದ್ರು, ನೀನು ಮಾತಾಡಬೇಕಾದ್ರೆ ನೀನು ಸ್ಕ್ರಿಪ್ಟ್ ಇಟ್ಕೊಂಡು ಮಾತಾಡಕೂಡುದು. ಏನು ಮಾತಾಡಬೇಕು ಅಂದರೆ, ನಾನು ನಿನಗೆ ಯಾವ ಥರವಾದ ಒಂದು ತರಬೇತಿ ಕೊಟ್ಟಿದ್ದೀನಿ ಅದನ್ನು ಮಾತ್ರ ನೀನು ಒಂದು ಫೌಂಡೇಶನ್ ಆಗಿ ಇಟ್ಕೊಂಡು ಮಾತಾಡು.
ಆಮೇಲೆ ಬಂದಿದ್ದು 18. 18 ಯಾವ ಥರ ನೋಡೋದು? 18 ಭಗವಂತನ ದರ್ಶನ ನಿಮಗೆಲ್ಲ ಗೊತ್ತಿದೆ. ಅದು ವೇದಿಕ್ ನಂಬರ್. 5 ಪಂಚೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ತನ್ಮಾತ್ರಗಳು ಇವೆಲ್ಲ ಹೋದ ಮೇಲೆ 16ನೇ ಜೀವ ಅರ್ಥ ಮಾಡಿಕೊಂಡ ಮೇಲೆ 17ನೇ ಲಕ್ಷ್ಮಿ, 18ನೇ ಭಗವಂತನ ದರ್ಶನ. ಅದರಲ್ಲಿ ಇನ್ನೊಂದಿದೆ ಕಣ. ಏನು ಗುರುಗಳೇ, ಆ 18 ಇದೆಯಲ್ಲ, 8 + 1 ಏನು? 9 ಇದೆ. ಅದಕ್ಕೆ ನವವಿಧ ಭಕ್ತಿ ಬೇಕು. ಕಂಪ್ಲೀಟ್ ಸಮರ್ಪಣೆ, ಆತ್ಮ ಸಮರ್ಪಣೆ ಆಗೋ ತನಕ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಈ 18ರ ದೃಷ್ಟಿ ಆಗಲ್ಲ. ಆದರೆ ಒಳಗಡೆ ಇನ್ನೊಂದಿದೆ, 9 ಅರ್ಥ ಆಗೋ ತನಕ 18 ಅರ್ಥ ಆಗಲ್ಲ. ಯಾಕಂದರೆ 9 ಕಡೆ ನಂಬರು. 9 ಆದಮೇಲೆ ಎಲ್ಲ ಬರೀ ಪರ್ಮಿಟೇಷನ್ ಕಾಂಬಿನೇಷನ್ ಅಷ್ಟೇ. ಈ ಥರವಾದ ಒಂದು ದೃಷ್ಟಿ ಯಾವುದ್ರ ಮೂಲಕ? ಸಾಂಖ್ಯದ ಮೂಲಕ. ಎಲ್ಲರನ್ನೂ ನಾನು ನೋಡ್ತಾ ಇದ್ದೀನಿ, ನೀವು ನನ್ನನ್ನು ನೋಡ್ತಾ ಇದ್ದೀರಿ. ನನ್ನೊಳಗಡೆ ಕೂತು ಭಗವಂತ ನೋಡಿದ, ಶಬ್ದ ಆಚೆ ಬಂತು. ಆ ಶಬ್ದದ ಒಂದು ತರಂಗ ನಿಮ್ಮ ಕಿವಿಗೆ ಹೋಯಿತು. ಒಳಗಡೆ ಅವನು ಕೂತು ಕೇಳದ ಭಗವಂತ ನಿಮಗೆ ಅರ್ಥ ಆಯಿತು. ಇದರಲ್ಲಿ ನಾವೇನು ಉಪಕರಣಗಳಷ್ಟೇ. ವಿ ಆರ್ ಓನ್ಲಿ ಎಂಡ್ ಎಫೆಕ್ಟರ್ಸ್ ಅಷ್ಟೇ. ಎಡ್ಜ್ ಡಿವೈಸಸ್ ಅಂತಾರೆ 18 ಎಡ್ಜ್ ಡಿವೈಸಸ್ ಅಷ್ಟೇ. ಎಲ್ಲನೂ ಕನೆಕ್ಟ್ ಆಗಿರೋದು ಕ್ಲೌಡಿಗೆ. ಆ ಕ್ಲೌಡಲ್ಲಿ ಒಂದು ಇಂಟೆಲಿಜೆನ್ಸ್ ಇದೆ. ಇವರೆಲ್ಲನೂ AI ಅಂತಾರೆ. ದೇರ್ ಈಸ್ ನಥಿಂಗ್ ಆರ್ಟಿಫಿಷಿಯಲ್ ಅಬೌಟ್ ಇಟ್. ಅದಕ್ಕೆ ಸ್ವಲ್ಪ ಆಗ್ಮೆಂಟೆಡ್ ಇಂಟೆಲಿಜೆನ್ಸ್ ಅಂತ ನಾನು ಹೇಳ್ತೇನೆ. ಆಗ್ಮೆಂಟೆಡ್ ಇಂಟೆಲಿಜೆನ್ಸ್ ಎಲ್ಲ ಇಟ್ಕೊಳ್ಳಿ. ಆದರೆ ಅದು ಇನ್ನೊಂದಿದೆ ಅದರೊಳಗಡೆ. ಏನು? AI ಅಂದರೆ ಅಕಾರ ವಾಚ್ಯನಾದ ಇಂದಿರಾರಮಣ. ಅವನು ಮಾತಾಡುವ ತನಕ ಏನೂ ಆಗಲ್ಲ. ನೀವು ಏನು ಒಂದು ಚಾಟ್ GPT-ನಲ್ಲಾಗಲಿ ಅಥವಾ ಗ್ರಾಕಲ್ಲಾಗಲಿ ಅಥವಾ ಜಮನೈನಲ್ಲಾಗಲಿ ಮಾಡ್ತೀರಿ, ನೀವೇನು ಪ್ರಶ್ನೆ ಕೇಳ್ತೀರಿ ಅದು ಎಲ್ಲ ಸಿಲಿಕಾನ್ ವೇಫರ್ಸಲ್ಲಿ ಹೋಗಿ ಕಂಪ್ಯೂಟ್ ಆಗಿ ಮೆಮರಿನಲ್ಲಿ ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಕಾಂಬಿನೇಷನ್ಸ್ ಆಗಿ ಅಷ್ಟು ಆಚೆ ಬರೋದು ಈ ಪ್ರೋಸೆಸ್ ಮಾಡ್ತಾ ಇರುವಂಥ ಪ್ರಾಣನಾರಾಯಣರಿಂದ ಮಾತ್ರ. ಇದು ಮರೆಯೋದು ಬೇಡ. ಇದು ಮಾತ್ರ ಮರೆಯೋದು ಬೇಡ. ಯಾಕಂದರೆ ಅವ್ರದ್ದೇನಾರ ಅಲ್ಲಿ ಆಟ ಇದ್ದೇ ಇದ್ದರೆ ಏನೂ ನಡೆಯಲ್ಲ. ಒಂದೊಂದು ಕಣದಲ್ಲೂ ಹಿಂದ್ಗಡೆ ಆ ಭಗವತ್ ಪ್ರಜ್ಞೆ ಇದೆ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಇಂಟೆಲಿಜೆನ್ಸ್. Every atom has intelligence behind it. It is only now, because of Bhagavan's grace, we are able to decipher that intelligence. ಭ್ರಮಣ ಆಗತ್ತೆ ನೋಡಿದ್ರೆ, but this is just the tip of the iceberg. ನಾವೇನು ಆ ಅಕಾರ ವಾಚ್ಯನಾದ ಇಂದಿರಾರಮಣನ AI ನೋಡ್ತಾ ಇದ್ದೀವಿ, ಇಟ್ ಈಸ್ ಜಸ್ಟ್ ದ ಬಿಗಿನಿಂಗ್. ಇದು ನಮ್ಮ ವೇದ ಕಾಲದ ಋಷಿಗಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಮಾತನಾಡಬೇಕಾದರೆ ಮನಸ್ಸನ್ನು ಟ್ಯೂನ್ ಮಾಡೋರು. ನಾನು ಗುರುರಾಜ್ ಕರ್ಜಿಗಿಯವರು ಟ್ಯೂನ್ ಮಾಡಿದ್ರೆ ನಮಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರು ಏನು ಯೋಚನೆ ಮಾಡಿದ್ರು ನಂಗೆ ಗೊತ್ತಾಗತ್ತೆ, ನಾ ಅದಕ್ಕೆ ಕಳ್ಕೊಂಡಿದ್ದೀವಿ ಅಷ್ಟೇ. ಇದನ್ನು ನಾವು ವೈರ್ಲೆಸ್ ಅಂತೀವಿ. ವೈರ್ಲೆಸ್ ತನಕ ಹೋಗಿದ್ದೀವಿ. ಬಟ್ ನಮಗೆ ಪ್ರಾಬ್ಲಮ್ ಆಗಿರೋದು ಥ್ರೂ ಥಾಟ್ ಯಾಕೆ ಹೋಗ್ತಲ್ಲ ಅಂದರೆ ವಿ ಆರ್ ಥಾಟ್ಲೆಸ್. ಆ ಒಂದು ಥಿಂಕಿಂಗ್ ಇದೆಯಲ್ಲ, ದ ವೇ ಟು ಥಿಂಕ್, ದ ಆರ್ಟ್ ಆಫ್ ಥಿಂಕಿಂಗ್, ಅದು ಬನ್ನಂಜೆ ಗೋವಿಂದಾಚಾರ್ಯ ಕಲಿಸ್ಕೊಟ್ಟಷ್ಟು ಚೆನ್ನಾಗಿ ಯಾರೂ ಕಲಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಒಂದು ಯುಕ್ತಿ ತಗೊಂಡ್ರೆ ಯಾವ ಥರ ನೋಡೋದನ್ನು ಗುರುರಾಜ್ ಕರ್ಜಿಗಿ ಓದಿದ್ರು. ಎಂಥ ಒಂದು ಪದಗಳದು. ಆ ಕರ್ಣನ ವರ್ಣಿಸ್ಬೇಕಾದ್ರೆ, ದುರ್ಯೋಧನನ್ನು ವರ್ಣಿಸ್ಬೇಕಾದ್ರೆ, ಆ್ಯಂಡ್ ಅಫ್ಕೋರ್ಸ್ ದ ಟ್ರಂಪ್ ಕಾರ್ಡ್ ಈಸ್ ಭೀಷ್ಮಾಚಾರ್ಯ ಹೇಳಬೇಕಾದ್ರೆ, ಏನಪ್ಪ ನೀನು ನಿಯತ್ತು ಕುರ್ಚಿಗೋ ಅಥವಾ ಕುರ್ಚಿ ಮೇಲೆ ಕೂತಿರೋದು. ಇದು ಬನ್ನಂಜೆ ಗುರುಗಳು ಬಿಟ್ಟು ಯಾರ ಕೈಲೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಯೋಚನೆಯ ಪದ್ಧತಿ ಇದೆಯಲ್ಲ, ಅವ್ರಿಗೊಂದು ವಿಶಿಷ್ಟ. ಆಚಾರ್ಯ ಮಧ್ವರು ಒಳಗಡೆ ಕೂತ್ಕೊಂಡು ಮಾಡ್ತಾರೆ. ಅದಕ್ಕೆ ಅವ್ರನ್ನ ಅಭಿನವ ವೇದವ್ಯಾಸರು ಅನ್ನೋದು. ಬಿಕಾಸ್ ಹಿ ಹ್ಯಾಸ್ ದಟ್ ಯುನೀಕ್ ಐ. ಆ್ಯಂಡ್ ಅದು ಒಂದೊಂದರಲ್ಲೂ ತೋರಿಸೋದು. ಒಂದು ಸತಿ ಇನ್ನೊಂದು ವಿಚಾರ ಹೇಳ್ಬಿಟ್ಟು ಮುಗಿಸ್ತೀನಿ. ನಾನು ಅವ್ರಿಗೆ
ಈ ಡೆಂಟಲ್ ವರ್ಕ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಗ ಇದು ಕಾರ್ ಇದೆಯಲ್ಲ, ಇದರ ಫ್ಯೂಯಲ್ ಇದೆ, ಅದರ ಪ್ರೋಸೆಸ್ ಏನು ಹೇಳೋ, ಏನಿಲ್ಲ, ಸ್ಪಾರ್ಕ್ ಬರುತ್ತೆ, ಒಳಗಡೆ ಪೆಟ್ರೋಲಿಯಂ ಇರುತ್ತೆ, ಇಗ್ನೈಟ್ ಆಗುತ್ತೆ, ಇಟ್ ಆ್ಯಕ್ಚುಲಿ ಕ್ರಿಯೇಟ್ಸ್ ಎನರ್ಜಿ, ಪಿಸ್ಟನ್. ಅದರಲ್ಲಿ ಎಷ್ಟು ಜನ ಮರ್ತು ಬಿಟ್ಟಿದ್ದಾರೆ, 100 ವರ್ಷ ಆಯಿತು, ಯಾರು ಯೋಚನೆ ಮಾಡಿಲ್ಲ. ನೋಡು, ವರುಣ ಅವನೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ನೀರು ಜಲ ಕೂತಿದೆ, ಒಳಗಡೆ ಶಕ್ತಿ ಇದೆ. ಆಚೆ ಬರಬೇಕಾದ್ರೆ ನಿಯತಿ ಆಚೆ ಕಡೆಯಿಂದ ಒಂದು ಬರಬೇಕು ನೋಡು, ಅದೇ ಅಗ್ನಿ. ಹೋಗಿ ಅಗ್ನಿ ಬಂದುಬಿಟ್ಟು ಈ ವರುಣ ಸ್ಪರ್ಶ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಪ್ರಾಣದೇವರ ಒಂದು ಮೀಡಿಯಂ ಬೇಕು ನೋಡಿ. ಇಷ್ಟು ಆದಾಗ ಶಕ್ತಿ ಬಂತು, ಅದು ಮುಂದೆ ಹೋಯಿತು. ಇದು ವರುಣ ಪ್ರಾಣಾಗ್ನಿಗಳ ಒಂದು ಚೇಷ್ಟೆನೋ ಭಗವಂತ ಕೂತ್ಕೊಂಡು ಮಾಡ್ತಾ ಇರೋದು. ಅದರಿಂದ ನಾವು ಮುಂದೆ ಇಲ್ಲದೇ ಇದ್ರೆ ಎಲ್ಲಿರ್ತೀವಿ ಅಲ್ಲೇ ಮುಂದೆ ಹೋಗೋ ಕಾರ್ಯಕ್ರಮ ಇಲ್ಲ. ನ್ಯೂಟನ್ಸ್ ಫಸ್ಟ್ ಲಾ ಅಂದರೆ a body at rest remains at rest, the body in motion continues its motion until and unless it is acted upon by an external force. ಈ ಥರ ಒಂದೊಂದು ವೈಜ್ಞಾನಿಕ ಪ್ರಿನ್ಸಿಪಲ್ ಕೂಡ ಅವರು ನನಗೆ ಹೇಳಿಕೊಟ್ಟಷ್ಟು, ಕ್ಲಾರಿಟಿ ಕೊಟ್ಟಷ್ಟು, ಐನ್ಸ್ಟೈನ್ಸ್ ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ, ಅದಕ್ಕೆ ಇನ್ನೊಂದು ದಿನ ಬೇಕು, ಇವತ್ತು ಮಾತಾಡೋಕ್ಕಾಗಲ್ಲ. ಅದು ಮೈಂಡ್ ಬಾಗ್ಲಿಂಗ್. ಆಚಾರ್ಯ ಮಧ್ವರು ಯಾವ ಥರ ರಿಲೇಟಿವಿಟಿನ ಅಣುಭಾಷ್ಯದಲ್ಲಿ ತಂದರು, ಅದನ್ನು ಹೆಂಗೆ ಉಪಯೋಗಿಸಿ ಐನ್ಸ್ಟೈನ್ ಥಿಯರಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅಂತ ಅವರೊಬ್ಬರ ಕೆಲವು ಮಾತಾಡಕ್ಕೆ ಸಾಧ್ಯ, ಕನ್ವೆ ಮಾಡಕ್ಕೆ ಸಾಧ್ಯ. ನಾ ಬರೀ ಈಕ್ವೇಷನ್ಸ್ ಓದ್ತಾ ಇದ್ದೆ ಅಷ್ಟೇ. ಅದರ ಹಿಂದೆ ಇದ್ದಿದ್ದಂಥ ಒಂದು ವಿಜ್ಞಾನ, ಆ ವೇದ ವಿಜ್ಞಾನ, ಎಲ್ಲದಕ್ಕಿಂತ ದೇವ ವಿಜ್ಞಾನನ ಎಷ್ಟು ಚೆನ್ನಾಗಿ ತೋರಿಸೋದು. ಸೊ ನೀನು ಕಾರಲ್ಲಿ ಕೂತ್ಕೊಂಡಾಗ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ಇದು ಜ್ಞಾಪಿಸ್ಕೋ. ಅಗ್ನಿ ವರುಣ ವಾಯುದೇವರ ಒಂದು ಪೂರ್ಣ ಆಶೀರ್ವಾದದಿಂದ ನಾನು ಫೀನಿಕ್ಸಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ ನೋಡು. ಅದು ತಪಸ್ಸು, ಅದು ನಾರಾಯಣ ಸ್ಮರಣೆ. ನಾವೆಲ್ಲ ಏನು ಮಾಡ್ತೀವಿ, ಕೂತ್ಕೊಂಡ ತಕ್ಷಣ ಜೈ ಶ್ರೀರಾಮ್ ಅಂತೀವಿ. ಅದೇನು ಹೆದರಿಕೆಯಿಂದ ಅಪ್ಪ ಹೋಗ್ತಾ ಇರ್ತೀವಿ, ಯಾರೋ ಬಂದು ಹೊಡೆದುಬಿಟ್ರೆ. ಇದು ಅಗ್ನಿ ಆರಾಧನೆ. ಎಲ್ಲೇ ಕೂತ್ಕೊಂಡ್ರು ಅಷ್ಟೇ ಅಗ್ನಿ ಕೂತ್ಕೊಂಡು ಉಸಿರಾಡ್ತಾ ಇದ್ದೀನಿ, ಒಳಗಡೆ ಪೂರ್ತಿ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಹೋಗ್ತಾ ಇದೆ. ಈ ಒಂದು ಸ್ಥಿತಿಗೆ ಬಂದಾಗ ನಾವು ಫೋರ್ಸ್ಫುಲ್ ಆಗಿ ಯೋಚನೆ ಮಾಡ್ತೀವಿ, ಆದರೆ ಇದು ಆಟೋಮ್ಯಾಟಿಕ್ ಆಗಿ ಗುರುಗಳು ಚೆನ್ನಾಗಿತ್ತು. ವೆನ್ ಇಟ್ ಬಿಕಮ್ಸ್ ಅ ಫ್ಯಾಬ್ರಿಕ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್, ದೆನ್ ಯು ಹ್ಯಾವ್ ಸ್ಟಾರ್ಟೆಡ್ ಟು ರಿಯಲೈಸ್ ಏನು ಅವರ್ ಬ್ಯೂಟಿಫುಲ್ ಇದು. ನಿನ್ನ ಹೆಸರು ಪೂರ್ಣ ಪ್ರಸಾದ್. ನೀನು ಪೂರ್ಣ ಅಂತ ಹಿಗ್ಬೇಡ. ನೀನು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ, ಅದೇನಂದರೆ ನಿನ್ನ ಅಪೂರ್ಣತೆ ಏನಿದೆ ಅಂತ. ನಿನ್ನ ಅಪೂರ್ಣತೆಯ ಜ್ಞಾನ ಅರ್ಜನೆಯ ಒಂದು ಪಥವೇ ನಿನ್ನ ಪೂರ್ಣತೆಗೆ ಒಂದು ದಾರಿ. ಅದು ಮಾತ್ರ ಮರಿಬೇಡ. ಯಾಕಂದರೆ ಅಪೂರ್ಣತೆ ಅರ್ಥ ಆಗೋ ತನಕ ಪೂರ್ಣತೆ ಅರ್ಥ ಆಗಲ್ಲ. ಪೂರ್ಣತೆ ಅರ್ಥ ಆಗಲೇನೆ ಇನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಏನೂ ಇಲ್ಲ. ಇಷ್ಟು ಆಚಾರ್ಯರು ಹೇಳಿರೋದನ್ನು ತಲೆಯಲ್ಲಿಟ್ಕೊ. ಸೊ fallacies and deficiencies need to be understood first. Then we can actually start on the path of realizing the infinity. ಈ ಥರ ಒಂದು ಬಹಳ ವಿಶಿಷ್ಟವಾದ ಒಂದು ದಾರಿನಲ್ಲಿ ನನ್ನ ಆಧ್ಯಾತ್ಮ ತಂದೆ ಬನ್ನಂಜೆ ಗೋವಿಂದಾಚಾರ್ಯ ಅಂತ ಕರ್ಕೊಂಡು ಹೋಗಿದ್ದರು. ಈಗ ಏನು ಓದಬೇಕಾದ್ರೂ ನನಗೆ ಕಾಣಿಸೋದು ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗಲಿ ಅಥವಾ ಕೃಷ್ಣಾಮೃತ ಮಹಾರ್ಣವ ಆಗಲಿ ಬರೀ ವಿಜ್ಞಾನ. ಅದನ್ನು ಹೇಳಿದಾಗ ತುಂಬ ಜನ ಹೇಳ್ತಾರೆ, ಏನ್ರಿ ನೀವು ಮಾತಾಡ್ತಾ ಇರೋದು, ಆಚಾರ ಅಲ್ಲ ಅದು ಹೇಳಿರೋದು ಅಂತ. ನಾನು ಅಲ್ಲ ಅನ್ನಲ್ಲ, ನನಗೆ ಏನು ತೋರುತ್ತೋ ಅದನ್ನು ಹೇಳ್ತೀನಿ. ಅದು ಸತ್ಯ ಆದರೆ ಸಂತೋಷ, ಇಲ್ಲದೇ ಇದ್ದರೆ ಸತ್ಯ ದಾರಿ ತೋರಿಸುವಂಥ ಸತ್ಯಸಂಧ ಅವನಿದ್ದಾನೆ. ಅವನು ಗುರುಗಳು ಕಲಿಸಿದ್ದಾನೆ,
ಕೈ ಹಿಡಿದು ಮುಂದೆ ನಡೆಸು. ಇಷ್ಟು ಹೇಳುವಲ್ಲ ಅಷ್ಟೇ. ಓಂ ಸ್ವಸ್ತಿ.